ಬಾಣಂತಿಯರು ಪ್ರತಿದಿನವೂ ಈ ಒಂದು ಅಂಟು ನುಂಡಿ ತಿನ್ನೋದ್ರಿಂದ ದೇಹ ತುಂಬ ಗಟ್ಟಿಯಾಗುತ್ತೆ. ಇದನ್ನು 1 ಮಂತ್ ತನಕ ಸ್ಟೋರ್ ಸಹ ಮಾಡ್ಬೋದು. ಈ ಎಪಿಸೋಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ತುಪ್ಪ ಹಾಕ್ಕೊಂಡು ಇಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೇರ್ ಬೀಜನ ಹುರಿದಿಟ್ಕೊತಾ ಇದ್ದೀವಿ. ಕೇರ್ ಬೀಜ ಆದಮೇಲೆ ಗೋಡಂಬಿ ಸಹ ಹುರಿದಿಟ್ಕೊತಾ ಇದ್ದೀವಿ. ಗೋಡಂಬಿ ಆದಮೇಲೆ ಇಲ್ಲಿ ಆಳ್ವಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಆಳ್ವಿಗೆ ಏನು ತುಪ್ಪ ಬೇಕಾಗಿಲ್ಲ, ಜಸ್ಟ್ ಅದೇ ರೀತಿ ನೀವು ನಾರ್ಮಲಾಗಿ ಹುರಿದ್ರೆ ಆಯಿತು. ಅದಾದಮೇಲೆ ಇಲ್ಲಿ ನಾನು ಉತ್ತುತ್ತಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಸಹ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಇದನ್ನು ಹುರಿದಿಟ್ಕೊತಾ ಇದ್ದೀವಿ. ಅದಾದಮೇಲೆ ಮತ್ತೆ ತುಪ್ಪ ಹಾಕಿಬಿಟ್ಟು ತುಪ್ಪಕ್ಕಾದಮೇಲೆ ಇಲ್ಲಿ ನಾನು ಅಂಟನ್ನು ಕರ್ಕೊತಾ ಇದ್ದೀವಿ. ಒಂದು ಅರ್ಧ kg ಆಗೋಷ್ಟು ಅಂಟನ್ನು ಕರಿತಾ ಇದ್ದೀವಿ. ಇದಿಷ್ಟು ಕ್ವಾಂಟಿಟಿನೂ 1 kg ಕೊಬ್ಬರಿಗೆ ನಾವು ಮಾಡ್ತಾ ಇರೋದು. ಇಲ್ಲಿ ಕೊಬ್ಬರಿ ಮತ್ತು ಆಲ್ರೆಡಿ ನೀವು ಏನೇನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀರೋ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಲ್ರೆಡಿ ಅಂಟು ಕರೆದಿರೋ ತುಪ್ಪ ಇರುತ್ತಲ್ವ, ಅದೇ ತುಪ್ಪನ ಹಾಕಿಬಿಟ್ಟು ನಾ ಇಲ್ಲಿ ಪಾಕ ಮಾಡ್ಕೊತಾ ಇದ್ದೀವಿ. 1 kg ಕೊಬ್ಬರಿಗೆ 1 kg ಆಗೋಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕರಗಿಸ್ಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಬೆಲ್ಲ ಕರಗಿದ ಮೇಲೆ ಇಲ್ಲಿ ಬಾಣಂತಿ ಖಾರ ಅಂತ ಮಾಡಿಟ್ಟಿರ್ತಾರೆ ನಮ್ಮ ಮನೆಯಲ್ಲಿ, ಅದನ್ನು ಇಲ್ಲಿ 1 ಬಟ್ಲ ಆಗೋಷ್ಟು ಹಾಕಿಬಿಟ್ಟು ಕಲಿಸ್ತಾ ಇದ್ದೀವಿ. ಇದು ಚೆನ್ನಾಗಿ ಕಲಿತ ಮೇಲೆ ಜಸ್ಟ್ ಒಂದೇ ಒಂದು ಕುದಿ ಬಂದ ತಕ್ಷಣ ಟರ್ನ್ ಆಫ್ ಮಾಡಿ, ಯಾವುದೇ ರೀತಿ ಆಣ ಬೇಕಾಗಿಲ್ಲ. ಅದಾದಮೇಲೆ ಇದನ್ನು ಆಲ್ರೆಡಿ ಕಲಸಿಟ್ಕೊಂಡಿರೋದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಅಂಟು ನುಂಡಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬಾಣಂತಿಯರಲ್ಲದೆ ಪ್ರತಿಯೊಬ್ಬರು ತಿನ್ಬೋದು. ಸಣ್ಣ ಮಕ್ಕಳಿಗಂತೂ ತುಂಬಾ ಒಳ್ಳೆಯದಿದು. ಅವ್ರಿಗೂ ಸಹ ಕೊಡಿ, ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ ಮಾಡಿ.